ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಮನೇಲಿ ಗಲಾಟೆ ಮಾಡ್ತಾ ಇದ್ದಾರೆ. ಏನಮ್ಮ ಇಬ್ರದು ಕೂಡ ಗಲಾಟೆ ಅನ್ನೋದು ನಡೀತಾ ಇದೆ. ಟಿಫನ್ ಕೂಡ ನಮ್ದಾಯ್ತು, ಹಾಗೆ ಇವತ್ತಿನ ಪೂಜೆ ಕೂಡ ಆಯ್ತು. ಈಗ ಅಡಿಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಇವತ್ತು ಪಾತ್ರೆ ತೊಳೆದಿರೋದು ಹಂಗೆ ಇದೆ, ಅದೆಲ್ಲ ತೆಗ್ದಿಕ್ಬೇಕು. ಹಾಗೆ ಇವತ್ತೇನಂದ್ರೆ ಮನೇಲೇನೆ ಗಿಣ್ಣ ಮಾಡೋದು ತೋರಿಸ್ತಾ ಇದ್ದೀನಿ. ಗಿಣ್ಣದಲ್ಲಿ ಏನು ಸ್ಪೆಷಲ್ ಅಂತ ಕೇಳ್ಬೋದು. ಗಿಣ್ಣದ ಹಾಲು ಇಲ್ದಂಗೆನೆ ಗಿಣ್ಣ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತು ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಫಸ್ಟ್ ಇಲ್ಲಿ ನಾವು ಒಂದು ಪಾತ್ರೆ ತೊಗೋಬೇಕು. ಈ ಪಾತ್ರೆಗೆ ನಾವು ಏನೇನು ಮಿಕ್ಸ್ ಮಾಡ್ಕೋಬೇಕಂತ ನಾನು ತೋರಿಸ್ತೀನಿ ನೋಡಿ. ನಾನು ಇಲ್ಲಿ ಗಟ್ಟಿ ಹಾಲು ತೊಗೊಂಡಿದ್ದೀನಿ. ಗಟ್ಟಿ ಹಾಲು ಬಂದುಬಿಟ್ಟು ನಾನು ಇಲ್ಲಿ ಆರೋಗ್ಯ ಹಾಲನ್ನ ತೊಗೊಂಡಿದ್ದೀನಿ. ನೀವು ಫುಲ್ ಫ್ಯಾಟ್ ಮಿಲ್ಕ್ ಅಂತ ಹೇಳಿ ನೀವು ಯಾವ್ದು ಬೇಕಾದ್ರೂ ನೀವು ತೊಗೋಬೋದು. ನಾನು ಆರೋಗ್ಯ ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ಬೇರೆ ತೊಗೋಬೋದು. ಇಲ್ಲಾಂತ ಹೇಳಿದರೆ ಎಮ್ಮೆ ಹಾಲು ಇಲ್ಲಾಂದರೆ ಆಕಳ ಹಾಲು ಇದ್ದೇ ಇರುತ್ತಲ್ವ, ಅದನ್ನಾದ್ರೂ ತೊಗೋಬೋದು. ನಮ್ಗೆ ಅದು ಸಿಗಲ್ಲ ಅನ್ನೋ ಪಕ್ಷದಲ್ಲಿ ಈ ರೀತಿ ಪ್ಯಾಕೆಟ್ ಹಾಲಾದರೂ ನೀವು ತೊಗೋಬೋದು. ನಾನಿಲ್ಲಿ ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ. ಆರೋಗ್ಯ ಹಾಲನ್ನ ಫುಲ್ ಕ್ರೀಮ್ ಇರೋಂಥ ಹಾಲು ತೊಗೊಂಡಿದ್ದೀನಿ. ಇದಕ್ಕೆ ನೀರೇನು ಮಿಕ್ಸ್ ಮಾಡೋ ಹಾಗಿಲ್ಲ. ನೀರು ಮಿಕ್ಸ್ ಮಾಡಿದರೆ ಚೆನ್ನಾಗಿ ಬರೋದಿಲ್ಲ, ಅದಕ್ಕೋಸ್ಕರ. ಹಾಗೆ ಇದಕ್ಕೆ ನಾನೀಗ ಒಂದು 150 ಗ್ರಾಮಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಸ್ವೀಟ್ ನೋಡ್ಕೊಳ್ಳಿ, ಸ್ವೀಟ್ ಇದು ಕರೆಕ್ಟ್ ಇದೆ. ಅಕಸ್ಮಾತ್ ನಿಮ್ಗೆ ಸ್ವೀಟ್ ಕಡಿಮೆ ಬೇಕು ಅಂದರೆ ಒಂಚೂರು ಸ್ವೀಟ್ನ ಕಡಿಮೆ ಮಾಡ್ಕೊಳ್ಳಿ. 150 ಗ್ರಾಮ್ಗಿಂತ ಸ್ವಲ್ಪ ಕಡಿಮೆ ಮಾಡಿಕೊಂಡು ನೀವು ಈ ಒಂದು ಗಿಣ್ಣನ ರೆಡಿ ಮಾಡ್ಕೋಬೋದು. ಫಸ್ಟ್ ನಾವಿಲ್ಲಿ ಹಾಕಿರೋಂಥ ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. ನಿಮ್ಮ ಬೆಲ್ಲ ಬೇಡ, ನಾನು ಸಕ್ಕರೆ ಹಾಕೋತೀನಿ ಅಂದರೂ ಕೂಡ ನೀವು ಇದಕ್ಕೆ 100 ಗ್ರಾಮ್ ಸಕ್ಕರೆ ಹಾಕಬೇಕಾಗುತ್ತೆ. 150 ಗ್ರಾಮ್ ಹಾಕಿದರೆ ತುಂಬ ಸ್ವೀಟ್ ಜಾಸ್ತಿ ಅನಿಸ್ಬಿಡುತ್ತೆ ಸಕ್ಕರೆ. ಹಾಗಾಗಿ ನೀವು ಬೆಲ್ಲನ 150 ಗ್ರಾಮ್ ಹಾಕ್ಕೊಳ್ಳಿ, ಬೆಲ್ಲ ಹಾಕೋದಿದ್ರೆ. ಇಲ್ಲ ಅಂತ ಹೇಳಿದರೆ 100 ಗ್ರಾಮಷ್ಟು ನೀವು ಸಕ್ಕರೆನ ಆದರೂ ಹಾಕ್ಕೋಬೋದು. ಇವಾಗ ಸಕ್ಕರೆನೆಲ್ಲ ನಾವು ನೀಟಾಗಿ ಕರಗಿಸ್ಕೋಬೇಕು. ಇದು ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಕೆಲವ್ರಿಗೆ ಗಿಣ್ಣ ತಿನ್ಬೇಕಂತ ಅನಿಸ್ತಾ ಇರುತ್ತೆ, ಆದರೆ ಗಿಣ್ಣದ ಹಾಲು ಸಿಗಲ್ಲ. ಆ ಟೈಮಲ್ಲಿ ನೀವು ಈ ರೀತಿ ಗಿಣ್ಣದ ಪೌಡ್ರು ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಹಾಗೆ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ನಾನು ಇದನ್ನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಕಾಮಧೇನು ಜೊನ್ನ ಪೌಡರ್ ಅಂತ ಹೇಳಿಬಿಟ್ಟು. ಇದು ನಾನು ಅಮೆಝಾನಲ್ಲಿ ತರಿಸ್ಕೊಂಡೆ. ಇದು ರೇಟ್ ಬಂದುಬಿಟ್ಟು 70 ರುಪೀಸ್ ಒಂದು ಪ್ಯಾಕೆಟು. ನಮ್ಗೆ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಸೇರಿಬಿಟ್ಟು 189 ರುಪೀಸ್ ಏನೋ ಆಯಿತು. ಅಂದರೆ ನಮಗೆ ಶಿಪ್ಪಿಂಗ್ ಚಾರ್ಜಸ್ಸೇ ನಮಗೆ ಒಂದು ಸ್ವಲ್ಪ ಜಾಸ್ತಿ ಬೀಳುತ್ತೆ, 49 ರೂಪಾಯಿನೋ ಜಾಸ್ತಿ ಬೀಳುತ್ತೆ. ನನಗೆ 2 ಪ್ಯಾಕೆಟ್ ನಾನು ತರಿಸ್ಕೊಂಡಿದ್ದೆ. ನೋಡೋಣ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಲ್ವ, ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು 2 ಪ್ಯಾಕೆಟ್ನ ತರಿಸ್ಕೊಂಡಿದ್ದೆ. ಸಿಂಗಲ್ ಪ್ಯಾಕೆಟ್ ಅವೈಲೇಬಲ್ ಇಲ್ಲ ಅಮೆಝಾನಲ್ಲಿ, ನಾನು ನೋಡಿದೆ. ಹಾಗಾಗಿ 2 ಪ್ಯಾಕೆಟ್ನ ತರಿಸ್ಕೊಂಡಿದ್ದೀನಿ. ಫಸ್ಟು ನಾನಿಲ್ಲಿ 1 ಪ್ಯಾಕೆಟ್ನ ಮಾಡಿ ನೋಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಈ ಪೌಡರ್ನ ನಾವು ಹಾಲೊಳಗಡೆ ಹಾಕಿದಾಗ ಆ ಗಂಟುಗಳು ಇಲ್ಲದೆ ಇರೋ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡೋಂಥ ಒಂದು ವಿಸ್ಕರ್ ಇದ್ದರೆ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿ ಗಂಟುಗಳಾಗೋದಿಲ್ಲ. ನೀವು ಸ್ಪೂನಲ್ಲಿ ಮಾಡ್ತೀನಿ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು ಟ್ರಿಕ್ ಹೇಳಬೇಕಂದ್ರೆ ನೀವು ಫಸ್ಟು ನೀವು ಹಾಲಿಗೆ ಈ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ನೀವು ಇದಕ್ಕೆ ಹಾಕ್ಕೋಬೋದು. ಆವಾಗ ಕೂಡ ನಿಮಗೆ ಗಂಟು ಅನ್ನೋದಾಗೋದಿಲ್ಲ. ಈ ರೀತಿನಾದರೂ ಮಾಡ್ಕೋಬೋದು. ಈ ರೀತಿ ನಾವು ಡೈರೆಕ್ಟಾಗಿ ನಾವು ಹಾಲಿಗೆ ಹಾಕ್ತೀವಿ ಅಂದಾಗ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ನಾವು ಗಂಟು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನೀಗ ಏಲಕ್ಕಿ ಪುಡಿನ ಹಾಕ್ಕೋತೀನಿ. ಕೆಲವೊಬ್ಬರು ಕಾಳು ಮೆಣಸಿನ ಪುಡಿನೂ ಕೂಡ ಹಾಕ್ಕೋತಾರೆ. ನನಗೆ ಕಾಳು ಮೆಣಸಿನ ಪುಡಿ ಅಷ್ಟೊಂದು ಟೇಸ್ಟ್ ಅಂತ ಅನಿಸಲ್ಲ, ಹಂಗಾಗಿ ನನಗೆ ಇಲ್ಲಿ ಏಲಕ್ಕಿ ಪುಡಿ ಅಷ್ಟೇ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ನಿಮಗೆ ಗೊತ್ತಿಲ್ಲದೆ ಇದ್ದರೆ ನಿಮಗೆ ಅದ್ರ ಮೇಲೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ, ಯಾವ ರೀತಿ ಮಾಡಬೇಕಂತನೂ ಕೂಡ. ನಾವು ಆ ಇನ್ಸ್ಟ್ರಕ್ಷನ್ಸ್ ನೋಡಿಬಿಟ್ಟೆ ನಾವು ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕಂದರೆ ಗೊತ್ತಿಲ್ಲದೆ ಇರೋರಿಗೆ ಅದು ಯೂಸ್ ಆಗುತ್ತಲ್ವ ಇನ್ಸ್ಟ್ರಕ್ಷನ್ಸ್ ಕೊಡೋದೂ ಕೂಡ. ಹಾಗಾಗಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಗಿಣ್ಣನ ನಾನು ಮಾಡ್ತಾ ಇರೋದು, ಅದರಲ್ಲೂ ಕೂಡ ಗಿಣ್ಣಿನ ಹಾಲು ಇಲ್ದಂಗೆ ಮಾಡ್ತಾ ಇರೋದು. ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ಗೆ ಹಾಕ್ಕೋತೀನಿ. ಇವಾಗ ನಾವು ಯಾವುದನ್ನು ಸ್ಟೀಮ್ ಮಾಡಬೇಕಂತ ಅಂದ್ಕೊಂಡಿರ್ತೀವೋ ಆ ಒಂದು ಪಾತ್ರೆಗೆ ನಾನು ಇಲ್ಲಿ ಹಾಕ್ಕೋತೀನಿ. ಇನ್ನೂ ಸ್ವಲ್ಪ ನೋಡಿ ಬೆಲ್ಲ ಹಾಗೇ ಇದೆ. ಇವಾಗ ಇದಿಷ್ಟು ನಾನು ಕರಗಿಸ್ಕೋಬೇಕು. ಕರಗಿಸ್ಕೊಂಡ ಮೇಲೇ ನಾನು ಇದನ್ನು ಪಾತ್ರೆನ ಒಲೆ ಮೇಲೆ ಇಡಬೇಕು. ಇಲ್ಲ ಅಂತ ಹೇಳಿದರೆ ನಮಗೆ ಗಿಣ್ಣು ಸ್ವೀಟ್ನೆಸ್ ಅನ್ನೋದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾವು ನೀಟಾಗಿ ಫಸ್ಟು ಅದನ್ನು ಕರಗಿಸ್ಕೋಬೇಕು. ಇವಾಗ ನೋಡಿ ನೀಟಾಗಿ ಕರಗಿಸ್ಕೋತಾ ಇದ್ದೀನಿ. ಕರಗಿಸ್ಕೊಂಡಾದಮೇಲೆ ನಾನು ಗ್ಯಾಸ್ ಮೇಲೆ ಇಕ್ತೀನಿ. ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಮಾಡಿದ್ರು ಕೂಡ ಸಖತ್ತಾಗಿ ಬಂತು. ನನಗೇನೆ ನಂಬೋದಕ್ಕಾಗಲಿಲ್ಲ ನಾನು ಗಿಣ್ಣ ಮಾಡಿದ್ದೀನ ಅಂತಂದೆ. ಯಾಕಂದರೆ ಲೈಫಲ್ಲಿ ಫಸ್ಟ್ ಟೈಮ್ನೇ ಕರೆಕ್ಟಾಗಿ ಒಂದು ಮೆಜರ್ಮೆಂಟಲ್ಲಿ ನಾನು ಮಾಡಿದರೆ ಎಷ್ಟು ನೀಟಾಗಿ ಬಂತಲ್ಲ ಅಂತ ಹೇಳ್ಬಿಟ್ಟು ನನಗೆ ಖುಷಿಯಾಗೋಯ್ತು. ನಮ್ಮ ಅಮ್ಮಂಗೆ ಕೊಟ್ಟಿದ್ದಕ್ಕೆ ಇದು ನೀನು ಮಾಡಿದ್ದ ಅಂತ ಹೇಳ್ಬಿಟ್ಟು ಆಶ್ಚರ್ಯಪಟ್ಟರು, ಅಷ್ಟು ಚೆನ್ನಾಗಿ ಬಂತು. ಇವಾಗ ಮಿಕ್ಸ್ ಮಾಡಿದ್ದಾಯಿತು.
ಈಗ ಇದನ್ನ ಮಿಕ್ಸ್ ಮಾಡಿದ್ದಾಯ್ತು. ಈಗ ಇದನ್ನ ಹಬೆಯಲ್ಲಿ ಬೇಯಿಸ್ಬೇಕು. ಯಾವ ರೀತಿ ಬೇಯಿಸ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಭಯ ಇದೆ ಎಲ್ಲಿ ಕೆಟ್ಟೋಗುತ್ತೋ ಅಂತಂದು. ಅದು ಕೆಡ್ದೇನೆ ಮಾಡ್ತೀನಿ, ಬನ್ನಿ ತೋರಿಸ್ತೀನಿ. ನಾನೀಗ ಸ್ಟೀಮ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಕುಕ್ಕರ್ ಯೂಸ್ ಮಾಡ್ತಿದ್ದೀನಿ. ಕೆಲವೊಬ್ಬರು ಇಡ್ಲಿ ಮಾಡೋ ಅಂಥ ಪಾತ್ರೆನಾದರೂ ಇಲ್ಲ ಅಂತ ಹೇಳಿದ್ರೆ ಬಾಣಲೆಲಾದರೂ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೋದು. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರ್ ಸ್ವಲ್ಪ ತಳ ದಪ್ಪ ಇರುತ್ತಲ್ವ, ನಮಗೆ ಸಿಯೋ ಚಾನ್ಸಸ್ ಇರೋದಿಲ್ಲ. ಮತ್ತು ಇಡ್ಲಿ ಪಾತ್ರೆಗಳು ಅದಾದರೆ ಸ್ವಲ್ಪ ತೆಳುವಿರುತ್ತೆ. ನಾವು ನೀರು ಹಾಕಿದಾಗ ನೀರೆಲ್ಲ ಇಂಬ್ರಿಕೊಂಡು ಅದೆಲ್ಲ ಸೀದೋಗೋದಂಥ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನಾನು ಇದನ್ನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಅದರೊಳಗಡೆ ಮಧ್ಯದಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಆ ಸ್ಟ್ಯಾಂಡ್ ಮೇಲೆ ನಾವು ಏನು ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವೋ ಈ ಗಿಣ್ಣದ ಹಾಲನ್ನು ನಾನು ಇಟ್ಕೋತಾ ಇದ್ದೀನಿ. ಸಾರಿ, ಇದು ಗಿಣ್ಣದ ಹಾಲಲ್ಲ. ಸೊ ಗಿಣ್ಣದ ಹಾಲಿನ ಪುಡಿ ಇಲ್ದಂಗೆ ನಾವು ಇಲ್ಲಿ ಗಿಣ್ಣನ ರೆಡಿ ಮಾಡ್ತಾ ಇದ್ದೀವಿ. ಇವಾಗ ಇದನ್ನು ಇಟ್ಬಿಟ್ಟು ಇದ್ರ ಮೇಲ್ಗಡೆ ನಾನು ಮತ್ತೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡ್ತೀನಿ. ನಾನು ಸ್ವಲ್ಪ ನೀರನ್ನು ಕೂಡ ಹಾಕಿದೆ, ಯಾಕಂದರೆ ಮತ್ತೆ ಏನಾದರೂ ಸೀದೋದ್ರೆ ಹೆಂಗಪ್ಪ ಅಂತ ಹೇಳ್ಬಿಟ್ಟು ಮತ್ತು ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಕೂಡ ಹಾಕಿದೆ ನಾನು ಕುಕ್ಕರಿಗೆ. ಇವಾಗ ನಾವೇನು ಹಾಲು ಇಕ್ಕಿದ್ದೀವೋ ಅದ್ರ ಮೇಲ್ಗಡೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಮತ್ತು ಕುಕ್ಕರ್ಗೂ ಕೂಡ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಡ್ತೀನಿ. ಮಾಡಿ ಇದನ್ನು ಎಷ್ಟು ಹೊತ್ತವರೆಗೂ ನಾವು ಬೇಯಿಸ್ಕೋಬೇಕು ಅಂತ ಹೇಳಿದ್ರೆ ಒಂದು 30 ನಿಮಿಷ ನೀವು ಬೇಯಿಸ್ಕೋಬೇಕಾಗುತ್ತೆ. ಅದು ಪ್ಯಾಕೆಟ್ ಮೇಲೆ ಇನ್ಸ್ಟ್ರಕ್ಷನ್ಸ್ ಬಂದುಬಿಟ್ಟು ಒಂದು 10 to 15 ಮಿನಿಟ್ಸ್ ಸಾಕು ಅಂತ ಇದೆ. ಆದರೆ 10 to 15 ಮಿನಿಟ್ಸಲ್ಲಿ ಆಗೋದಿಲ್ಲ ಇದು. ನೀವು ಒಂದು 30 ಮಿನಿಟ್ಸ್ ಆದರೂ ನಿಮಗಿದು ಬೇಕೇ ಬೇಕು ಆಗೋದಕ್ಕೆ. ಹಾಗಾಗಿ 30 ಮಿನಿಟ್ಸ್ ನೀವು ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ, ಅಂದರೆ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾವು ಅದನ್ನು ಚೆಕ್ ಮಾಡ್ಕೋಬೇಕು, ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳೋದಕ್ಕೆ ಒಂದು ಚಾಕು ತೊಗೊಂಡು ಈ ರೀತಿ ನೀವು ಮಧ್ಯದಲ್ಲಿಟ್ಟರೆ ಅದು ಅಂಟ್ಕೋಬಾರ್ದು. ಆವಾಗ ನಿಮಗೆ ಪರ್ಫೆಕ್ಟ್ ಆದಂಥ ಒಂದು ಗಿಣ್ಣು ಅನ್ನೋದು ರೆಡಿ ಆಗುತ್ತೆ. ಇವಾಗ ನೋಡ್ತಾ ಇದ್ದೀರಲ್ವ, ಒಂಚೂರು ಯಾಕೋ ನನಗೆ ಅಂಟಿತು ಅಂತ ಅನ್ನಿಸ್ತು. ಹಾಗಾಗಿ ಒಂದು 5 ನಿಮಿಷ ಮತ್ತೆ ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇನ್ನೊಂದು 5 ನಿಮಿಷ ಜಾಸ್ತಿ ಬೇಯಿಸ್ಕೊತೀನಿ. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡು ಅದಾದಮೇಲೆ ನಾನು ಯಾವ ರೀತಿ ರೆಡಿ ಆಗಿದೆ ಅದು ಗಿಣ್ಣ ಅನ್ನೋದನ್ನು ಕೂಡ ನಾನೀಗ ನಿಮ್ಗೆ ತೋರಿಸ್ತೀನಿ. ನೀವು ಈ ಪಾತ್ರೆ ತೆಗಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತೆಗಿಬೇಕು, ಇಲ್ಲ ಅಂತ ಹೇಳಿದರೆ ನಿಮಗೆ ಕೈ ಸುಡೋವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಕುಕ್ಕರೆಲ್ಲ ಸೈಡೆಲ್ಲ ಸುಡ್ತಾ ಇರುತ್ತಲ್ವ. ಹಾಗಾಗಿ ನಾವು ಈ ಗಿಣ್ಣನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡೋದಕ್ಕೆ ಒಂದು 3 ರಿಂದ 4 ತಾಸು ಬೇಕು. ಫ್ರಿಡ್ಜ್ ಇದ್ದರೆ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡು ಒಂದು 2 ಅವರ್ ಇಟ್ಕೊಂಡು ನೀವು ಅದಾದಮೇಲೆ ಅದು ಗಟ್ಟಿಯಾಗುತ್ತೆ, ನೀವು ಕಟ್ ಮಾಡ್ಕೊಂಡು ತಿನ್ಬೋದು. ಫ್ರಿಡ್ಜ್ ಇಲ್ಲದೆ ಇದ್ದರೆ ಈ ರೀತಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಅದ್ರ ಮಧ್ಯೆ ನೀವು ಈ ಪಾತ್ರೆನ ಇಟ್ಬಿಟ್ರೆ ನಿಮಗೆ ನೀಟಾಗಿ ಅದು ಸೆಟ್ ಆಗುತ್ತೆ, ಬೇಗನೆ ತಣ್ಣಗಾಗುತ್ತೆ, ಹಾಗೆ ನಿಮಗೆ ಗಟ್ಟಿ ಕೂಡ ಆಗುತ್ತೆ. ಇವಾಗ ನಾನು ತೋರಿಸ್ತೀನಿ ಅದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನಿಮಗೆ ಓಪನ್ ಮಾಡಿ ಅದನ್ನು ಪಾತ್ರೆ ತೆಗೆದ್ನಲ್ವ, ಅದ್ರ ನೀರೆಲ್ಲ ಬಿದ್ದೋಯ್ತು ಸೈಡಿಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಣ್ಣು. ಟಚ್ ಮಾಡಿದ್ರು ಕೂಡ ಕೈಗೆ ಅಂಟ್ಕೋತಾ ಇಲ್ಲ. ಇವಾಗ ಅದನ್ನು ಸೈಡ್ ಎಡ್ಜ್ ಏನಿದೆ ಅದನ್ನೆಲ್ಲ ನಾವು ನೀಟಾಗಿ ಒಂದು ಚಮಚದಲ್ಲಾದರೂ ಇಲ್ಲ ಅಂತ ಹೇಳಿದರೆ ಒಂದು ಚಾಕುಲಾದರೂ ನಾವು ಅದು ಎಡ್ಜನ್ನು ಬಿಡಿಸ್ಕೋಬೇಕು. ಇಲ್ಲ ಅಂತ ಹೇಳಿದರೆ ನೀವು ಈಗೇನೆ ಒಂದು ಸ್ಪೂನಲ್ಲಿ ತೆಗೆದು ನೀವು ಹಂಗೆ ಪ್ಲೇಟಲ್ಲಿ ಹಾಕ್ಕೊಂಡು ತಿನ್ಬೋದು. ಅದ್ರ ಬದಲು ಈ ರೀತಿ ನೀವು ಸೈಡೆಲ್ಲ ಬಿಡಿಸ್ಕೊಂಡು ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಅದನ್ನು ತಿಂತಾ ಇದ್ದರೆ ಬಾಯೆಲ್ಲೇ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿ ಬಂತು. ನನಗಂತೂ ನಂಬೋದಕ್ಕಾಗಲಿಲ್ಲ, ನಾನು ಮಾಡಿದ್ದೀನ ಅನ್ನೋ ಥರ ನನಗೆ ಫೀಲ್ ಆಯಿತು. ಎಲ್ಲಿ ಕೆಟ್ಟೋಗುತ್ತೋ ಅಂತ ಅನುಮಾನದಲ್ಲೇ ನಾನು ಮಾಡಿದ್ದು ಹೇಳಬೇಕಂದ್ರೆ. ಯಾಕಂದರೆ ಇಲ್ಲಿ ಗಿಣ್ಣದ ಹಾಲು ಯೂಸ್ ಮಾಡ್ತಾಯಿಲ್ಲ, ಯಾವುದೋ ಒಂದು ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ಹೆಂಗಪ್ಪ ಅನ್ನೋ ಥರ ಇತ್ತು. ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ. ಆ ಸೈಡಲ್ಲೆಲ್ಲ ಬಂದಿರೋದು ಅದು ಬೆಲ್ಲದ ನೀರದು. ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗೇ ಬಂತು. ಅದು ನನಗಂತೂ ಸೂಪರ್ ಅಂತ ಅನಿಸ್ತು ಅದನ್ನು ತಿಂದಾಗ, ಫಸ್ಟ್ ಟೈಮ್ ಮಾಡಿದರೂ ಕೂಡ. ಹಾಗೆ ಅದನ್ನು ಕಟ್ ಮಾಡಿ ಕೂಡ ತೋರಿಸ್ಬೇಡ ಅದು ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕಟ್ ಮಾಡಿದಾಗ ನೀಟಾಗಿ ಕಟ್ಟಾಯಿತು. ನಾನು ಕಟ್ಟಾಗುತ್ತೋ ಇಲ್ಲೋ ಅಥವಾ ಹೆಂಗಿರುತ್ತೋ ಏನೋ ಅಂತ ಇದ್ದೆ. ಫಸ್ಟ್ ಟೈಮ್ ಕೆಡ್ದಂಗೆ ಇಷ್ಟು ಚೆನ್ನಾಗಿ ಬಂದಿರೋವಂಥದ್ದು. ನಿಜವಾಗ್ಲೂ ನಾನು ತುಂಬ ಸಲ ಫಸ್ಟ್ ಟೈಮ್ ಮಾಡಿರೋಂಥ ಅಡುಗೆಗಳನ್ನೆಲ್ಲ ಕೆಡಿಸಿದ್ದೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದೇ ಫಸ್ಟ್ ನನ್ನ ಲೈಫಲ್ಲಿ ಕೆಡಿಸ್ದೇನೆ ಫಸ್ಟ್ ಟೈಮ್ ಮಾಡಿರೋಂಥ ಅಡುಗೆ ಇಷ್ಟು ಸೂಪರ್ ಡೂಪರಾಗಿ ಬಂದಿದ್ದಂತ ಹೇಳ್ಬೋದು. ಇವಾಗ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ಅದು ಕಟ್ ಆಗ್ತಾ ಇದೆ ಅಂತ. ನಿಮಗೆ ಅದನ್ನು ತೆಗೆದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅದು ಒಂದು ರೀತಿ ರಾಗಿ ಕಿಲ್ಸ ಬರುತ್ತಲ್ವ ಆ ಥರನೇ ಅಂತ ಅನ್ನಿಸ್ತು ನನಗೆ. ರಾಗಿ ಕಿಲ್ಸನೂ ಅಷ್ಟೇ ಈ ರೀತಿ ಕಟ್ ಮಾಡ್ಕೊಂಡಾಗ ನೀಟಾಗಿ ಕಟ್ಟಾಗಿ ಕೈಗೆ ಬಂದುಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ಸಖತ್ ಸಾಫ್ಟ್ ಇದೆ. ನಿಮ್ಗೆ ತಿಂತಾ ಇದ್ರೇ ಇನ್ನೂ ತಿನ್ನಬೇಕಂತ ನಿಮ್ಗೆ ಆಸೆ ಆಗುತ್ತೆ, ಅಷ್ಟು ಸೂಪರಾಗಿ ಬಂತು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಹಾಗೆ ನಿಮ್ಮ ಮನೇಲಿ ನೀವು ಯಾವ ರೀತಿ ಮಾಡಿದ್ರಿ, ಮನೇಲಿರೋರು ಹೇಗೆಲ್ಲ ಇಷ್ಟಪಟ್ಟರು ಅನ್ನೋದನ್ನು ಕೂಡ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೇಲಿ ಮಾತ್ರ ಎಲ್ಲರೂ ಇಷ್ಟಪಟ್ಟರು, ಮಕ್ಕಳು ಸಹ ತಿಂದು ಖುಷಿಯಾದರು. ಗಿಣ್ಣದ ಹಾಲಿದ್ರೆ ಇನ್ನೂ ಚೆನ್ನಾಗಿ ಬರ್ತಾ ಇತ್ತೇನೋ ಅಂದ್ಕೊಂಡೆ, ಆದರೆ ಗಿಣ್ಣದ ಹಾಲು ಇಲ್ದಂಗೆ ಸೂಪರಾಗಿ ಬಂದಿದೆ ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ಗಿಣ್ಣದ ಹಾಲು ಸಿಗೋದು ಸ್ವಲ್ಪ ಕಷ್ಟ ಅಲ್ವಾ, ಆ ಟೈಮಲ್ಲಿ ಈ ರೀತಿ ಮಾಡ್ಕೊತೀನಿ. ಇದು ಚಾಕ್ಲೇಟ್ಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಕಪ್ಪೆ ಚಿಪ್ಪಿನ ಚಾಕ್ಲೇಟ್ಸು ಮತ್ತು ಒಂದು ರೀತಿ ಶಂಖ ಆ ಥರದ್ದೆಲ್ಲ ಚಾಕ್ಲೇಟ್ಸು. ಇದು ನಮ್ಮ ಮನೆಯವ್ರು ತೊಗೊಂಬಂದರು. ಅದನ್ನು ನೋಡ್ತಾ ಇದ್ರೇ ಇದೇನಪ್ಪ ಹಿಂಗೆ ಇದೆ ಚಾಕ್ಲೇಟ್ಸು, ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು ಚಾಕ್ಲೇಟ್ಸ್ನ ಅಂತ ಅಂದ್ಕೊಂಡೆ. ಶೇಪೆಲ್ಲ ನೀಟಾಗಿ ಅದು ಶಂಕು ಚಕ್ರ, ಆಮೇಲೆ ಏನಂತಾರೆ ಕಪ್ಪೆ ಚಿಪ್ಪು, ಈ ರೀತಿ ಡಿಸೈನ್ಸ್ ಎಲ್ಲ ಇದ್ವು. ತಿಂತಾಯಿದ್ರೆ ಟೇಸ್ಟ್ ಕೂಡ ಸೂಪರಾಗಿತ್ತು ನೋಡಿ. ಕಪ್ಪೆ ಚಿಪ್ಪು ಇದು ನೋಡಿದರೆ ಕಪ್ಪೆ ಚಿಪ್ಪೆ ಅಂತ ಅನಿಸುತ್ತೆ, ಅದೇ ಚಾಕ್ಲೇಟು. ಟೇಸ್ಟ್ ಮಾತ್ರ ಸೂಪರಾಗಿತ್ತು ಇದನ್ನು ಕೂಡ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಹಾಗೆ ಲೈಕ್ ಕೊಡದೆ ನೋಡ್ತಾ ಇದ್ದೀರಾ. ನಮಗೂ ಕೂಡ ಒಂದು ಎನ್ಕರೇಜ್ ನಿಮ್ಮ ಕಡೆಯಿಂದ ಸಿಗುತ್ತೆ, ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ಇಷ್ಟು ಜನಕ್ಕೆ ಇಷ್ಟ ಆಗಿದೆಯಲ್ಲ ನಮ್ಮ ವಿಡಿಯೋ, ಇನ್ನೂ ಕೂಡ ತುಂಬ ಚೆನ್ನಾಗಿ ಮಾಡಬೇಕು ನಮ್ಮ ವ್ಯೂವರ್ಸ್ಗೋಸ್ಕರ ಅಂತ ನಮಗೂ ಕೂಡ ಅನಿಸುತ್ತಲ್ವ. ಸೊ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಹಾಗೆ ನಮ್ಮ ವಿಡಿಯೋ ನಾಲ್ಕಷ್ಟು ಮಂದಿಗೆ ಅದು ತಲುಪೋದಕ್ಕೂ ಕೂಡ ನಮಗೆ ಸಹಾಯ ಆಗುತ್ತೆ. ಸೊ ಪ್ಲೀಸ್ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಅ ನೈಸ್ ಡೇ ಫ್ರೆಂಡ್ಸ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಟೈಮ್ನ ನನಗೋಸ್ಕರ, ನನ್ನ ವಿಡಿಯೋಕ್ಕೋಸ್ಕರ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಬಾಯ್ ಬಾಯ್.